ಸ್ನೇಹಿತರೆ, ಆಚಾರ್ಯ ಚಾಣಕ್ಯರು ಧರ್ಮ ಪಾಲಿಸಬೇಕು ಅಥವಾ ಕಾನೂನನ್ನು ಪಾಲಿಸಬೇಕು ಅನ್ನುವಂತಹ ವಿಚಾರವನ್ನು ತಮ್ಮ ನೀತಿಯಲ್ಲಿ ಹೇಳಿದ್ದಾರೆ. ಹಾಗಾಗಿ ಅವರು ಯಾವುದನ್ನು ಪಾಲಿಸಬೇಕೆಂದು ಹೇಳಿದ್ದಾರೆ ಅನ್ನೋದನ್ನು ಇಂದಿನ ವಿಡಿಯೋದಲ್ಲಿ ನೋಡೋಣ. ಉತ್ತಮವಾದಂತಹ ಸಂಸ್ಕಾರವುಳ್ಳವರು ಆಚಾರ್ಯ ಚಾಣಕ್ಯ ನೀತಿಯನ್ನು ಅಭ್ಯಾಸ ಮಾಡುತ್ತಾರೆ, ಅರ್ಥ ಮಾಡಿಕೊಳ್ಳುತ್ತಾರೆ. ಅವರಿಗೆ ಧರ್ಮಕ್ಕೆ ಅನುಗುಣವಾಗಿ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಏನನ್ನ ಮಾಡಬೇಕು, ಏನನ್ನ ಮಾಡಬಾರದು ಎಂಬುದರ ಅರಿವಾಗುತ್ತದೆ ಎಂದು ಚಾಣಕ್ಯರು ಹೇಳುತ್ತಾರೆ. ಹೀಗಾಗಿ ಯಾವುದೇ ಕೆಲಸಕ್ಕೆ ಕೈ ಹಾಕುವ ಮುನ್ನ ಅದರ ಪ್ರಯೋಜನವೇನು ಎಂಬುದನ್ನು ತಿಳಿದುಕೊಳ್ಳಬೇಕು. ಹಾಗಾಗಿ ಇಂತಹ ಪ್ರಯೋಜನದ ಮಾಹಿತಿಯನ್ನು ಪಡೆಯಬೇಕಾದರೆ ನಾವು ಚಾಣಕ್ಯರ ನೀತಿಯನ್ನು ಅನುಸರಿಸಬೇಕು. ಹಾಗಾಗಿ ನಾವು ಚಾಣಕ್ಯ ನೀತಿಯನ್ನು ಓದುವುದರಿಂದ ಅಥವಾ ಕೇಳುವುದರಿಂದ, ಅರ್ಥೈಸಿಕೊಳ್ಳುವುದರಿಂದ ಉತ್ತಮವಾದಂತಹ ಸಂಸ್ಕಾರ ನಮಗೆ ದೊರೆಯುತ್ತದೆ ಅನ್ನುವಂಥದ್ದು ಅವರು ಹೇಳುತ್ತಾರೆ. ಧರ್ಮ ಮತ್ತು ಕಾನೂನಿಗೆ ಅನುಗುಣವಾಗಿ ಯಾವುದು ಸರಿ, ಯಾವುದು ತಪ್ಪು ಎಂಬುದನ್ನು ಎಲ್ಲರಿಗೂ ತಿಳಿದಿರಬೇಕು. ಕೆಲವೊಮ್ಮೆ ಕಾನೂನಿನಲ್ಲಿ ಸರಿ ಎನಿಸಿಕೊಳ್ಳುವುದು ಧರ್ಮಕ್ಕೆ ವಿರುದ್ಧವಾಗಿರಬಹುದು, ಅಥವಾ ಧರ್ಮಕ್ಕೆ ಸರಿ ಎನಿಸಿಕೊಳ್ಳುವುದು ಕಾನೂನಿಗೆ ವಿರುದ್ಧವಾಗಿರಬಹುದು. ಆಗ ಸಂದರ್ಭಕ್ಕೆ ತಕ್ಕಂತೆ ಅದನ್ನು ಮಾಡುವ ಅಥವಾ ಮಾಡದೇ ಇರುವ ವಿವೇಚನೆ ಎಲ್ಲರಲ್ಲೂ ಬರಬೇಕಾಗುತ್ತದೆ. ಹೀಗಾಗಿ ಚಾಣಕ್ಯರು ಹೇಳುತ್ತಾರೆ, ಯಾವುದು ಸರಿ, ಯಾವುದು ತಪ್ಪದ್ದು, ಯಾವುದು ಕೆಟ್ಟದ್ದು, ಯಾವುದು ಉಚಿತ, ಯಾವುದು ಅನುಚಿತ ಅನ್ನುವುದನ್ನು ಆಯಾ ವ್ಯಕ್ತಿಯ ವಿವೇಚನೆಗೆ ಬಿಟ್ಟಿದ್ದು. ಯಾಕಂದರೆ ಕಾನೂನುಕ್ಕಿಂತಲೂ ಧರ್ಮ ದೊಡ್ಡದಾಗುತ್ತದೆ, ಧರ್ಮದಕ್ಕಿಂತಲೂ ಕಾನೂನು ದೊಡ್ಡದಾಗುತ್ತದೆ. ಆಯಾ ಸಂದರ್ಭ ದೊಡ್ಡದು ಯಾವುದನ್ನೋದನ್ನು ತಿಳಿದುಕೊಂಡು ಅರ್ಥೈಸಿಕೊಂಡು ಅದನ್ನು ಪಾಲಿಸಬೇಕು ಅನ್ನುವಂತಹ ಮಾರ್ಗದರ್ಶನ, ಸಲಹೆ, ಸೂಚನೆ ಆಚಾರ್ಯ ಚಾಣಕ್ಯರು ನೀಡುತ್ತಾರೆ. ಹೀಗಾಗಿ ಇಂತಹ ಹಲವಾರು ಚಾಣಕ್ಯರ ವಿಚಾರಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ವಿವೇಚನೆಯಿಂದ ಅದನ್ನು ಅನುಸರಿಸಿಕೊಂಡು ಸರಿತಪ್ಪನ್ನು ತಿಳಿದುಕೊಂಡು ಬದುಕುವಂತಹ, ಸಾಧಿಸುವಂತಹ ಕಾರ್ಯ ನಮ್ಮದೆಲ್ಲರದು ಆಗಬೇಕು ಅನ್ನುವಂತಹ ಮಾರ್ಗದರ್ಶನ ನೀತಿ ಚಾಣಕ್ಯರು ನೀಡಿದ್ದಾರೆ. ಹಾಗಾಗಿ ಅದನ್ನು ನಾವೆಲ್ಲರೂ ಅನುಸರಿಸೋಣ ಅಂತ ಹೇಳುತ್ತಾ ಜನಕಲ್ಯಾಣದ ವತಿಯಿಂದ ಧನ್ಯವಾದಗಳು. ನಮಸ್ಕಾರ.